ಓಂ ಶಾಂತಿ. ಮುರುಳಿಯ ದಿನಾಂಕ 7/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನ ಕುಂಬಿ ಪಾಕ ನರಕದಿಂದ ಮುಕ್ತರನ್ನಾಗಿ ಮಾಡಲು. ತಾವು ಮಕ್ಕಳು ಇದಕ್ಕಾಗಿಯೇ ನಿಮಂತ್ರಣ ಕೊಟ್ಟಿದ್ದೀರಿ. ಪ್ರಶ್ನೆ: ತಾವು ಮಕ್ಕಳು ಬಹಳ ದೊಡ್ಡ ಶಿಲ್ಪಿಗಳು ಹೇಗೆ? ತಮ್ಮ ನಿರ್ಮಾಣ ಯಾವುದಾಗಿದೆ? ಬಾಬಾ ತಿಳಿಸ್ತಾ ಇದ್ದಾರೆ, ತಾವು ಮಕ್ಕಳು ಇಂತಹ ನಿರ್ಮಾಣವನ್ನ ಮಾಡ್ತೀರಿ, ಇದರಿಂದ ಇಡೀ ಪ್ರಪಂಚವು ಹೊಸದಾಗತ್ತೆ. ಇದಕ್ಕಾಗಿ ತಾವು ಯಾವುದೇ ಇಟ್ಟಿಗೆ ಮುಂತಾದವುಗಳನ್ನ ಎತ್ತುವ ಮಾತಿಲ್ಲ. ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚವನ್ನ ಮಾಡ್ತೇವೆ. ನಾವು ಹೊಸ ಪ್ರಪಂಚದ ನಿರ್ಮಾಣವನ್ನ ಮಾಡ್ತಾ ಇದ್ದೇವೆ ಎಂದು ನಮಗೆ ಖುಷಿ ಇದೆ. ನಾವೇ ಪುನಃ ಇಂತಹ ಸ್ವರ್ಗದ ಮಾಲೀಕರು ಆಗ್ತೇವೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ, ತಾವು ಯಾವಾಗ ತಮ್ಮ ಊರಿನಿಂದ ಹೊರಡ್ತೀರೆಂದ್ರೆ ಬುದ್ಧಿಯಲ್ಲಿ ನಾವು ಶಿವ ತಂದೆಯ ಪಾಠಶಾಲೆಗೆ ಹೋಗ್ತೇವೆ ಎಂದು ಬುದ್ಧಿಯಲ್ಲಿ ಇರತ್ತೆ. ಸಾಧು ಸಂತರ ದರ್ಶನಕ್ಕೆ ಹೋಗ್ತೇವೆ ಅಥವಾ ಶಾಸ್ತ್ರ ಮುಂತಾದವುಗಳನ್ನ ಕೇಳೋದಕ್ಕಾಗಿ ಹೋಗ್ತೇವೆ ಎಂದಲ್ಲ. ತಮಗೆ ಗೊತ್ತಿದೆ ನಾವು ಶಿವ ತಂದೆಯ ಬಳಿ ಹೋಗ್ತೇವೆ ಎಂದು. ಶಿವ ಮೇಲಿದ್ದಾರೆ ಎಂದು ಪ್ರಪಂಚದವರು ತಿಳಿದುಕೊಳ್ತಾರೆ. ಅವರು ಯಾವಾಗ ನೆನಪು ಮಾಡ್ತಾರೋ ಆಗ ಕಣ್ಣು ತೆರೆದು ಕುಳಿತುಕೊಳ್ಳೋದಿಲ್ಲ, ಶಿವಲಿಂಗವನ್ನ ನೋಡ್ತಾ ಇರ್ತಾರೆ. ಬಲೆ ಶಿವನ ಮಂದಿರದಲ್ಲಿ ಹೋಗ್ತಾರೆ, ಆದ್ರೂ ಸಹ ಶಿವನನ್ನ ನೆನಪು ಮಾಡ್ತಾರೆ. ಅಂದ್ಮೇಲೆ ನೋಡ್ತಾರೆಯೋ ಅಥವಾ ಮಂದಿರ ನೆನಪಿಗೆ ಬರ್ತದೆಯೋ? ಕೆಲವರು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾರೆ. ದೃಷ್ಟಿ ಯಾವುದೇ ನಾಮರೂಪದಲ್ಲಿ ಹೋದ್ರೆ ನಾವು ಮಾಡುವಂತಹ ಸಾಧನೆ ಮುರಿದು ಹೋಗತ್ತೆ ಎಂದು ತಿಳಿದುಕೊಳ್ತಾರೆ. ನಾವು ಶಿವನನ್ನ ನೆನಪು ಮಾಡ್ತಾ ಇದ್ದೇವೆ ಎಂದು ಈಗ ತಾವು ಮಕ್ಕಳಿಗೆ ಗೊತ್ತಿದೆ. ಕೆಲವರು ಕೃಷ್ಣನನ್ನ ನೆನಪು ಮಾಡ್ತಾರೆ, ಗುರುವಿನ ಚಿಕ್ಕ ಲಾಕೆಟ್ ಮಾಡಿಸ್ಕೊಂಡು ಹಾಕಿಕೊಳ್ಳುತ್ತಾರೆ. ಗೀತೆಯದು ಚಿಕ್ಕ ಲಾಕೆಟ್ ಮಾಡಿಸ್ಕೊಂಡು ಹಾಕಿಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಗೆ ಇರ್ತಾರೆ, ಮನೆಯಲ್ಲಿದ್ರೂ ಸಹ ನೆನಪು ಮಾಡ್ತಾರೆ. ನೆನಪಿನ ಯಾತ್ರೆಯನ್ನ ಮಾಡೋದಕ್ಕಾಗಿ ಹೋಗ್ತಾರೆ. ಚಿತ್ರವನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು, ಆದ್ರೆ ಭಕ್ತಿಯಲ್ಲಿ ನಿಯಮ ಮಾಡಲ್ಪಟ್ಟಿದೆ. ಜನ್ಮ ಜನ್ಮಾಂತರದಿಂದ ಯಾತ್ರೆಗಳಿಗೆ ಹೋಗ್ತಾರೆ. 4 ದಿಕ್ಕುಗಳ ಯಾತ್ರೆಯನ್ನ ಮಾಡ್ತಾರೆ. 4 ದಿಕ್ಕು ಎಂದು ಏಕೆ ಹೇಳ್ತಾರೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆ ಸುತ್ತುತ್ತಾರೆ. ಭಕ್ತಿ ಮಾರ್ಗವು ಯಾವಾಗ ಪ್ರಾರಂಭವಾಯಿತೋ ಆಗ ಒಬ್ಬರ ಭಕ್ತಿಯನ್ನ ಮಾಡ್ತಾ ಇದ್ರು. ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗ್ತದೆ. ಭಕ್ತಿಯು ಸತೋ ಪ್ರಧಾನವಾಗಿತ್ತು, ಈಗ ತಮೋ ಪ್ರಧಾನವಾಗಿದೆ. ಭಕ್ತಿಯೂ ಸಹ ವ್ಯಭಿಚಾರಿಯಾಗಿದೆ. ಅನೇಕರ ನೆನಪನ್ನ ಮಾಡ್ತಾರೆ. ಶರೀರವು ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ತಮೋಪ್ರಧಾನ ಶರೀರವಾಗಿದೆ. ಇದನ್ನೂ ಸಹ ಪೂಜೆ ಮಾಡ್ತಾರೆ ಎಂದ್ರೆ ಇದು ಭೂತಗಳ ಪೂಜೆಯಾಗಿದೆ. ಆದರೆ ಯಾರೂ ಸಹ ಈ ಮಾತನ್ನ ಅರ್ಥ ಮಾಡ್ಕೊಂಡಿಲ್ಲ. ಬಲೆ ಇಲ್ಲಿ ಕುಳಿತಿದ್ದಾರೆ, ಆದ್ರೆ ಬುದ್ಧಿ ಅಲೆದಾಡ್ತಾ ಇರತ್ತೆ. ಇಲ್ಲಿ ನಾವು ಮಕ್ಕಳು ಕಣ್ಣನ್ನ ಮುಚ್ಚಿ ಶಿವ ತಂದೆಯನ್ನ ನೆನಪು ಮಾಡಬಾರದು. ಶ್ರೀಮತದಂತೆ ನಡೆಯೋದ್ರಿಂದ ಶ್ರೇಷ್ಠ ದೇವತೆಗಳಾಗ್ತೇವೆ. ದೇವತೆಗಳ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. ತಮ್ಮ ದೇವಿ ದೇವತಾ ರಾಜ್ಯವನ್ನ ಸ್ಥಾಪನೆ ಮಾಡಲು ನಾವು ಇಲ್ಲಿ ಕುಳಿತಿದ್ದೇವೆ. ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಮೊದಲು ನಿಮಗೆ ತಿಳಿದಿರಲಿಲ್ಲವೇ? ಈಗ ತಿಳಿದುಕೊಂಡಿದ್ದೀರಿ. ಬಾಬಾ ನಮ್ಮ ತಂದೆಯೂ ಸಹ ಆಗಿದ್ದಾರೆ. ಶಿಕ್ಷಕರಾಗಿ ಓದಿಸುತ್ತಾರೆ ಮತ್ತು ಜೊತೆಯಲ್ಲಿಯೂ ಸಹ ಕರೆದುಕೊಂಡು ಹೋಗುತ್ತಾರೆ. ಸದ್ಗತಿಯನ್ನ ಕೊಡುತ್ತಾರೆ. ಗುರುಗಳು ಯಾರಿಗೂ ಸದ್ಗತಿಯನ್ನ ಕೊಡಲು ಸಾಧ್ಯವಿಲ್ಲ. ಇಲ್ಲಿ ನಮಗೆ ತಿಳಿಸಲಾಗುತ್ತದೆ, ಇಲ್ಲಿ ಒಬ್ಬರೇ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಸದ್ಗುರುವಾಗಿ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇವೆಲ್ಲಾ ಮಾತುಗಳು ವೃದ್ಧ ಮಾತೆಯರಿಗೆ ಅರ್ಥವಾಗುವುದಿಲ್ಲ. ಅವರಿಗೆ ಮುಖ್ಯವಾಗಿ ತಮ್ಮನ್ನ ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನ ನೆನಪು ಮಾಡಬೇಕೆಂದು ತಿಳಿಸಲಾಗುತ್ತದೆ. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ.
ನಮಗೆ ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ವೃದ್ಧ ಮಾತೆಯರಿಗೆ ಈ ರೀತಿ ಗಿಳಿಯ ಭಾಷೆಯಲ್ಲಿ ಕುಳಿತು ತಿಳಿಸಬೇಕಾಗಿದೆ. ಇಲ್ಲಿ ಪ್ರತಿಯೊಂದು ಆತ್ಮಕ್ಕೆ ತಂದೆಯ ಆಸ್ತಿಯನ್ನ ಪಡೆಯಲು ಅಧಿಕಾರವಿದೆ. ಮೃತ್ಯುವಂತೂ ಸಮ್ಮುಖದಲ್ಲಿ ಇದೆ. ಹಳೆಯ ಪ್ರಪಂಚ ಹೊಸದಾಗಬೇಕಾಗಿದೆ. ಹೊಸದರಿಂದ ಹಳೆಯದಾಗುತ್ತದೆ. ಮನೆಯನ್ನ ನಿರ್ಮಾಣ ಮಾಡಲು ಸ್ವಲ್ಪ ತಿಂಗಳಾಗುತ್ತದೆ. ನಂತರ ಹಳೆಯದಾಗುವುದರಲ್ಲಿ 100 ವರ್ಷ ಹಿಡಿಸುತ್ತದೆ. ಬಾಬಾ ತಿಳಿಸ್ತಾರೆ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಈ ಹಳೆಯ ಪ್ರಪಂಚ ಸಂಪೂರ್ಣ ಸಮಾಪ್ತಿಯಾಗತ್ತೆ. ಈಗ ಏನು ಯುದ್ಧವಾಗುತ್ತದೆಯೋ ಅದು ಪುನಃ 5000 ವರ್ಷಗಳ ನಂತರ ಆಗುತ್ತದೆ. ಇವೆಲ್ಲ ಮಾತುಗಳನ್ನ ವೃದ್ಧರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ಅರ್ಥ ಮಾಡಿಸುವುದು ಬ್ರಾಹ್ಮಣಿಯರ ಕರ್ತವ್ಯವಾಗಿದೆ. ಅವರಿಗೆ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಎನ್ನುವ ಒಂದೇ ಶಬ್ದವೇ ಸಾಕು. ನಾವು ಆತ್ಮ ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಶರೀರವನ್ನ ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ. ಆತ್ಮನೇ ಇಲ್ಲಿ ದುಃಖ ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಮುಖ್ಯವಾದ ಮಾತು ತಂದೆ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ ಮತ್ತು ಸುಖಧಾಮವನ್ನ ನೆನಪು ಮಾಡಿ. ತಂದೆಯನ್ನ ನೆನಪು ಮಾಡುವುದರಿಂದ ಪಾಪಗಳಿಂದ ಮುಕ್ತರಾಗ್ತೇವೆ ಮತ್ತು ಸ್ವರ್ಗದಲ್ಲಿ ಬರ್ತೇವೆ. ಯಾರೆಷ್ಟು ನೆನಪು ಮಾಡ್ತಾರೋ ಅಷ್ಟು ಪಾಪದಿಂದ ಮುಕ್ತರಾಗ್ತಾರೆ. ವೃದ್ಧರು ಸತ್ಸಂಗಕ್ಕೆ ಹೋಗಿ ಕಥೆಯನ್ನ ಕೇಳುವುದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಂತಹವರಿಗೆ ಗಳಿಗೆ ತಂದೆಯ ನೆನಪನ್ನ ತರಿಸಬೇಕು. ಶಾಲೆಯಲ್ಲಿ ವಿದ್ಯೆ ಇರತ್ತೆ, ಕಥೆಯನ್ನ ತಿಳಿಸೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ತಾವು ಬಹಳ ಕಥೆಯನ್ನ ಕೇಳಿದ್ದೀರಿ, ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಚೀಚಿ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗಲು ಸಾಧ್ಯವಿಲ್ಲ. ಮನುಷ್ಯರಿಗೆ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ. ಈಗ ತಾವು ಭಕ್ತಿಯ ಮಾರ್ಗವನ್ನ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಮನೆಯಲ್ಲಿ ಅನೇಕರ ಬಳಿ ಮೂರ್ತಿಗಳಿರತ್ತೆ. ವಸ್ತುಗಳು ಅದೇ ಆಗಿದೆ. ಕೆಲವರ ಪತಿಯರು ಸ್ತ್ರೀಯರಿಗೆ ಹೇಳುತ್ತಾರೆ, ಮನೆಯಲ್ಲಿಯೇ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಹೊರಗಡೆ ಮೋಸ ಹೋಗುವುದಕ್ಕೆ ಏಕೆ ಹೋಗ್ತೀರಿ? ಆದ್ರೆ ಅವರಿಗೂ ಸಹ ಭಾವನೆ ಇರತ್ತೆ. ಈಗ ತಮಗೆ ತಿಳಿದಿದೆ, ತೀರ್ಥಯಾತ್ರೆಗೆ ಹೋಗುವುದೆಂದರೆ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗುವುದು. ಅನೇಕ ಬಾರಿ ತಾವು 84 ಜನ್ಮಗಳ ಚಕ್ರವನ್ನ ಸುತ್ತಿದ್ದೀರಿ. ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಯಾತ್ರೆ ಇರುವುದಿಲ್ಲ. ಅಲ್ಲಿ ಯಾವುದೇ ಮಂದಿರಗಳು ಇರುವುದಿಲ್ಲ. ಈ ಯಾತ್ರೆಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ. ಜ್ಞಾನ ಮಾರ್ಗದಲ್ಲಿ ಯಾವುದೂ ಇರುವುದಿಲ್ಲ. ಅದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ. ಜ್ಞಾನವನ್ನ ಕೊಡುವವರು ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ. ಜ್ಞಾನದಿಂದ ಸದ್ಗತಿಯಾಗತ್ತೆ. ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಶಿವ ತಂದೆಯನ್ನ ಶ್ರೀ ಶ್ರೀ ಎಂದು ಹೇಳುವುದಿಲ್ಲ. ಅವರಿಗೆ ಬಿರುದಿನ ಅವಶ್ಯಕತೆ ಇಲ್ಲ. ಇಲ್ಲಿ ಆಡಂಬರವನ್ನ ಮಾಡ್ತಾರೆ. ಅವರಿಗೆ ಶಿವ ತಂದೆ ಎಂದು ಹೇಳುತ್ತಾರೆ. ತಾವು ಓ ಶಿವ ಬಾಬಾ, ನಾವು ಪತಿತರಾಗಿದ್ದೇವೆ, ನಮ್ಮನ್ನ ಬಂದು ಪಾವನ ಮಾಡು ಎಂದು ಕರೀತೀರಿ. ಭಕ್ತಿ ಮಾರ್ಗದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯಾರಿಗೂ ಸಹ ಗೊತ್ತಾಗುವುದಿಲ್ಲ. ಆಗ ಹೇಳುತ್ತಾರೆ, ತಂದೆ ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ಎಂದು. ಬಾಬಾರವರು ಸಹ ಡ್ರಾಮಾದ ಅನುಸಾರ ಬರಲೇಬೇಕಾಗುತ್ತದೆ. ನಾನೂ ಸಹ ಇವರೆಲ್ಲರನ್ನ ಕೆಸರಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಾಟಕದಲ್ಲಿ ಬಂಧಿತನಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಇದಕ್ಕೆ ಕುಂಬಿ ಪಾಕ ನರಕ, ರೌರವ ನರಕ ಎಂದು ಹೇಳಲಾಗುತ್ತದೆ. ಅವರಿಗೆ ಏನಾದರೂ ಗೊತ್ತಾಗುತ್ತದೆ ಏನು? ತಾವು ತಂದೆಗೆ ನಿಮಂತ್ರಣವನ್ನು ಹೇಗೆ ಕೊಡುತ್ತೀರಿ ನೋಡಿ. ನಿಮಂತ್ರಣವನ್ನ ಮದುವೆ ಮುಂಜಿಯಲ್ಲಿ ಕೊಡಲಾಗುತ್ತದೆ. ಓ ಪತಿತ ಪಾವನ ತಂದೆಯೇ, ಈ ರಾವಣ ರಾಜ್ಯದಲ್ಲಿ ಹಳೆಯ ಪ್ರಪಂಚದಲ್ಲಿ ಬನ್ನಿ. ನಾವು ಈ ಕೆಸರಿನಲ್ಲಿ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ತಾವು ನಿಮಂತ್ರಣ ಕೊಡುತ್ತೀರಿ. ತಂದೆಯ ವಿನಃ ಯಾರೂ ಸಹ ಬಿಡುಗಡೆ ಮಾಡುವುದಿಲ್ಲ. ಇದು ರಾವಣನ ದೇಶವಾಗಿದೆ. ಎಲ್ಲ ಆತ್ಮರು ತಮೋ ಪ್ರಧಾನವಾಗಿದೆ. ಆದ್ದರಿಂದ ಬಂದು ಪಾವನ ಮಾಡಿ ಎಂದು ದೂರ ದೇಶದಲ್ಲಿರುವ ತಂದೆಯನ್ನ ಕರೀತಾರೆ. ಪತಿತ ಪಾವನ ಸೀತಾರಾಮ್ ಎಂದು ಹಾಡುತ್ತಾ ಕೂಗುತ್ತಾರೆ. ಪವಿತ್ರರಾಗುತ್ತಾರೆ ಎಂದಲ್ಲ. ಈ ಪ್ರಪಂಚ ಪತಿತವಾಗಿದೆ. ರಾವಣ ರಾಜ್ಯವಾಗಿದೆ. ಇದರಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ.
ಪುನಃ ನಿಮಂತ್ರಣವನ್ನ ಕೊಡ್ತಾರೆ. ಬಂದು ಕುಂಭೀಪಾಕ ನರಕದಿಂದ ಮುಕ್ತ ಮಾಡಿ ಎಂದು ಅಂದಾಗ ತಂದೆಯು ಬಂದು ಹೇಳುತ್ತಿದ್ದಾರೆ, ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ. ತಾವು ಮಕ್ಕಳು ಡ್ರಾಮಾದಲ್ಲಿ ಬಹಳ ದುಃಖವನ್ನ ನೋಡಿದ್ದೀರಿ. ಸಮಯ ಕಳೆಯುತ್ತಾ ಹೋಗುತ್ತದೆ. ಒಂದು ಕ್ಷಣವು ಮತ್ತೊಂದು ಕ್ಷಣಕ್ಕೆ ಹೋಲುವುದಿಲ್ಲ. ಈಗ ತಂದೆಯು ತಮ್ಮನ್ನ ಲಕ್ಷ್ಮೀನಾರಾಯಣರ ಸಮಾನ ಮಾಡ್ತಾ ಇದ್ದಾರೆ. ನಂತರ ಅರ್ಧಕಲ್ಪ ರಾಜ್ಯವನ್ನ ಮಾಡ್ತೇವೆಂದು ನೆನಪು ಮಾಡಿ. ಈಗ ಸಮಯವು ಬಹಳ ಕಡಿಮೆ ಇದೆ. ಮೃತ್ಯುವು ಪ್ರಾರಂಭವಾಗುತ್ತದೆ. ಮನುಷ್ಯರು ಗೊಂದಲವಾಗ್ತಾರೆ. ಸ್ವಲ್ಪ ಸಮಯದಲ್ಲಿ ಏನೇನಾಗುತ್ತದೆ. ಕೆಲವರಿಗೆ ಅದನ್ನ ಕೇಳಿ ಹೃದಯಘಾತವಾಗುತ್ತದೆ. ಹೇಗೆ ಸಾಯುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಅನೇಕ ವೃದ್ಧ ಮಾತೆಯರು ಬಂದಿದ್ದಾರೆ. ಪಾಪ, ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಹೇಗೆ ತೀರ್ಥಯಾತ್ರೆಗೆ ಹೋಗುತ್ತಾರಲ್ಲವೇ, ಹಾಗೆ ಇಲ್ಲಿಗೆ ವೃದ್ಧ ಮಾತೆಯರು ಬಂದಿದ್ದಾರೆ. ನಾವು ಹೋಗಬೇಕೆಂದು ಒಬ್ಬರೊಬ್ಬರನ್ನು ನೋಡಿ ತಯಾರಾಗುತ್ತಾರೆ. ಈಗ ತಮಗೆ ಭಕ್ತಿ ಮಾರ್ಗದ ತೀರ್ಥಯಾತ್ರೆಯ ಅರ್ಥವಾಗಿದೆ. ಕೆಳಗಿಳಿಯುವುದು ತಮೋ ಪ್ರಧಾನರಾಗುವುದು ಎಂದು ತಿಳಿದಿದೆ ಅಲ್ಲವೇ. ದೊಡ್ಡದಕ್ಕಿಂತ ದೊಡ್ಡ ಯಾತ್ರೆಯು ತಮ್ಮದ್ದಾಗಿದೆ. ತಾವು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಹೋಗುತ್ತೀರಿ. ಅಂದ ಮೇಲೆ ಮಕ್ಕಳಿಗೆ ಶಿವ ತಂದೆಯ ನೆನಪನ್ನ ತರಿಸುತ್ತಾ ಇರಿ. ಶಿವ ತಂದೆಯ ನೆನಪಿದೆಯೇ ಎಂದು ಕೇಳುವುದರಿಂದಲೂ ಸ್ವರ್ಗದಲ್ಲಿ ಬರುತ್ತಾರೆ. ಇದರ ಫಲವಂತೂ ಅವಶ್ಯವಾಗಿ ಸಿಗಲೇಬೇಕು. ವಿದ್ಯೆಯ ಆಧಾರದ ಮೇಲೆ ಪದವಿಯು ಸಿಗುತ್ತದೆ. ಓದುವುದರಲ್ಲಿ ಬಹಳ ವ್ಯತ್ಯಾಸ ಕಂಡುಬರುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಕನಿಷ್ಠ ಪದವಿಯಲ್ಲಿ ರಾತ್ರಿ ಹಗಲಿನ ಅಂತರವಾಗುತ್ತದೆ. ಎಲ್ಲಿ ಪ್ರಧಾನಮಂತ್ರಿ, ಎಲ್ಲಿ ಕೆಲಸ ಮಾಡುವವರು. ರಾಜಧಾನಿಯಲ್ಲಿ ನಂಬರ್ ವಾರ್ ಇರ್ತಾರೆ. ಸ್ವರ್ಗದಲ್ಲಿಯೂ ಸಹ ರಾಜಧಾನಿ ಇರುತ್ತದೆ. ಆದರೆ ಅಲ್ಲಿ ಪಾಪಾತ್ಮರು, ಕೊಳಕು ವಿಕಾರಿಗಳು ಇರುವುದಿಲ್ಲ. ಅದು ನಿರ್ವೀಕಾರಿಯಾದ ಪ್ರಪಂಚವಾಗಿದೆ. ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ತಾವು ಹೇಳುತ್ತೀರಿ. ತಾವು ಕೈ ಎತ್ತುವುದನ್ನು ನೋಡಿ ವೃದ್ಧರೂ ಸಹ ಕೈಯನ್ನೆತ್ತುತ್ತಾರೆ. ಏನೂ ಅರ್ಥವಾಗುವುದಿಲ್ಲ. ಆದರೂ ಸಹ ತಂದೆಯ ಹತ್ತಿರ ಬಂದಿದ್ದಾರೆಂದರೆ ಸ್ವರ್ಗದಲ್ಲಿ ಹೋಗ್ತಾರೆ. ಆದರೆ ಎಲ್ಲರೂ ಲಕ್ಷ್ಮೀನಾರಾಯಣರಾಗಲು ಸಾಧ್ಯವಿಲ್ಲ. ಪ್ರಜೆಗಳು ಆಗ್ತಾರೆ. ತಂದೆ ತಿಳಿಸ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ. ಬಾಬಾ ಬಡವರನ್ನ ನೋಡಿ ಖುಷಿಯಾಗ್ತಾರೆ. ಬಲೆ ಎಷ್ಟೇ ದೊಡ್ಡ ಸಾಹುಕಾರ ಪದುಮಾಪತಿ ಆಗಿರಬಹುದು. ಆದರೆ ಅವರಿಗಿಂತಲೂ ಇಲ್ಲಿ ಶ್ರೇಷ್ಠ ಪದವಿಯನ್ನ 21 ಜನ್ಮಗಳಿಗಾಗಿ ಪಡಿತಾರೆ. ಇದೂ ಸಹ ಒಳ್ಳೆಯದೇ ಆಗಿದೆ. ವೃದ್ಧರು ಬರುತ್ತಾರೆಂದರೆ ತಂದೆಗೆ ಖುಷಿಯಾಗುತ್ತದೆ. ವೃದ್ಧರಾದರೂ ಸಹ ಕೃಷ್ಣಪುರಿಯಲ್ಲಿ ಹೋಗ್ತಾರೆ. ಇದಾಗಿದೆ ರಾವಣನ ಪುರಿ. ಯಾರು ಚೆನ್ನಾಗಿ ಓದುತ್ತಾರೆ ಅವರು ಕೃಷ್ಣನನ್ನು ಸಹ ಮಡಿಲಿನಲ್ಲಿ ತೂಗುತ್ತಾರೆ. ಪ್ರಜೆಗಳು ಒಳಗಡೆ ಬರುವುದಕ್ಕೆ ಸಾಧ್ಯವಿಲ್ಲ. ಅವರಿಗೆ ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಪೋಪ್ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ಕಿಟಕಿಯಿಂದ ಲಕ್ಷಾಂತರ ಜನರು ದರ್ಶನ ಮಾಡುವುದಕ್ಕಾಗಿ ಬರ್ತಾರೆ. ಆದರೆ ಅವರು ನಮಗೇನು ಸಾಕ್ಷಾತ್ಕಾರ ಮಾಡಿಸೋದಿಲ್ಲ. ಸದಾ ಪಾವನರಾಗಿರುವವರು ಒಬ್ಬ ತಂದೆ ಆಗಿದ್ದಾರೆ. ಅವರು ಬಂದು ನಮ್ಮನ್ನ ಪಾವನ ಮಾಡ್ತಾರೆ. ಇಡೀ ವಿಶ್ವವನ್ನ ಸತೋ ಪ್ರಧಾನ ಮಾಡ್ತಾರೆ. ಸ್ವರ್ಗದಲ್ಲಿ 4 ಭೂತಗಳು ಇರುವುದಿಲ್ಲ. 5 ತತ್ವಗಳು ಸಹ ಸತೋ ಪ್ರಧಾನವಾಗಿರುತ್ತದೆ. ನಿಮಗೆ ಗುಲಾಮರಾಗಿ ಬಿಡುತ್ತವೆ. ನಷ್ಟವಾಗುವ ರೀತಿ ಅಲ್ಲಿ ಬಿಸಿಲು ಇರುವುದಿಲ್ಲ. ಪಂಚತತ್ವಗಳು ಸಹ ನಿಯಮದ ಅನುಸಾರ ನಡೆಯುತ್ತದೆ. ಅಕಾಲ ಮೃತ್ಯು ಇರುವುದಿಲ್ಲ. ಈಗ ತಾವು ಸ್ವರ್ಗದಲ್ಲಿ ಹೋಗುತ್ತೀರೆಂದರೆ ನರಕದಿಂದ ಬುದ್ಧಿಯೋಗವನ್ನ ತೆಗೆದುಹಾಕಬೇಕು. ಹೇಗೆ ಹೊಸ ಮನೆಯನ್ನ ಕಟ್ಟುತ್ತಾರೆಂದರೆ ಹಳೆಯದು ಬುದ್ಧಿಯಿಂದ ಮರೆತು ಹೋಗುತ್ತದೆ. ಬುದ್ಧಿಯು ಹೊಸ ಮನೆಯ ಕಡೆ ಹೋಗುತ್ತದೆ. ಇದು ಬೇಹದ್ದಿನ ಮಾತಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಹಳೆಯದರ ವಿನಾಶವಾಗಬೇಕು. ತಾವು ಹೊಸ ಪ್ರಪಂಚ ಸ್ವರ್ಗವನ್ನ ಸ್ಥಾಪನೆ ಮಾಡುವವರು. ತಾವು ಬಹಳ ಒಳ್ಳೆಯ ಶಿಲ್ಪಿಗಳು. ತಮಗಾಗಿ ಸ್ವರ್ಗವನ್ನ ಮಾಡುತ್ತಿದ್ದೀರಿ. ಎಷ್ಟು ಒಳ್ಳೆಯ ಶಿಲ್ಪಿಗಳಾಗಿದ್ದೀರಿ. ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚ ಸ್ವರ್ಗವನ್ನ ಮಾಡುತ್ತೀರಿ. ಸ್ವಲ್ಪ ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬಂದು ಬಿಡಬಹುದು. ತಾವು ಗುಪ್ತ ವೇಷದಲ್ಲಿ ತಮ್ಮ ಸ್ವರ್ಗವನ್ನ ಮಾಡುತ್ತಿದ್ದೀರಿ. ನಾವು ಈ ಶರೀರವನ್ನ ಬಿಟ್ಟ ನಂತರ ಸ್ವರ್ಗದಲ್ಲಿ ನಿವಾಸ ಮಾಡುತ್ತೇವೆ ಎಂದರೆ
ಇಂತಹ ಬೇಹದ್ದಿನ ತಂದೆಯನ್ನ ಮರೆಯಬಾರದು ಎಂದು ಗೊತ್ತಿದೆ. ಈಗ ತಾವು ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ವಿದ್ಯೆಯನ್ನು ಓದುತ್ತಿದ್ದೀರಿ. ತಮ್ಮ ರಾಜಧಾನಿ ಸ್ಥಾಪನೆಯನ್ನ ಮಾಡುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ಈ ರಾವಣ ರಾಜ್ಯವು ಸಂಪೂರ್ಣ ಸಮಾಪ್ತಿಯಾಗುತ್ತಿದೆ. ಅಂದ ಮೇಲೆ ಆಂತರಿಕವಾಗಿ ಎಷ್ಟು ಖುಷಿ ಇರಬೇಕು. ನಾವು ಇಂತಹ ಸ್ವರ್ಗವನ್ನ ಅನೇಕ ಬಾರಿ ಮಾಡಿದ್ದೇವೆ. ರಾಜ್ಯವನ್ನ ಪಡೆದುಕೊಂಡು ನಂತರ ಕಳೆದುಕೊಂಡೆವು. ಇದನ್ನು ಸಹ ನೆನಪು ಮಾಡಿದರೆ ಬಹಳ ಒಳ್ಳೆಯದು. ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡಿದ್ದರು. ತಂದೆಯನ್ನ ನೆನಪು ಮಾಡುವುದರಿಂದ ಪಾಪ ಕರ್ಮಗಳು ಭಸ್ಮವಾಗುತ್ತವೆ. ಸಹಜ ರೀತಿಯಲ್ಲಿ ನಾವು ಸ್ವರ್ಗವನ್ನ ಸ್ಥಾಪನೆ ಮಾಡುತ್ತಿದ್ದೇವೆ. ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಎಷ್ಟೊಂದು ವಸ್ತುಗಳನ್ನ ಕಂಡುಹಿಡಿಯುತ್ತಿರುತ್ತಾರೆ. ಪ್ರಕೃತಿಗ ವಿಕೋಪಗಳು, ಬಾಂಬ್ ಮುಂತಾದವುಗಳ ಮುಖಾಂತರ ಇಡೀ ಹಳೆಯ ಪ್ರಪಂಚದ ಸಮಾಪ್ತಿಯಾಗುತ್ತದೆ. ತಮಗೆ ಶ್ರೇಷ್ಠ ಮತವನ್ನ ಕೊಡಲು ಮತ್ತೆ ಸ್ವರ್ಗವನ್ನ ಸ್ಥಾಪನೆ ಮಾಡಲು ಈಗ ತಂದೆ ಬಂದಿದ್ದಾರೆ. ಅನೇಕ ಬಾರಿ ನೀವು ಸ್ಥಾಪನೆ ಮಾಡಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು. ಅನೇಕ ಬಾರಿ ರಾಜ್ಯವನ್ನ ಪಡೆದು ಮತ್ತು ಕಳೆದುಕೊಂಡಿದ್ದೇವೆ. ಇದನ್ನ ಬುದ್ಧಿಯಲ್ಲಿ ಚಿಂತನೆ ಮಾಡುತ್ತಾ ಒಬ್ಬರಿಗೊಬ್ಬರು ಈ ಮಾತನ್ನ ತಿಳಿಸಿ. ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನ ವ್ಯರ್ಥ ಮಾಡಬಾರದು. ತಂದೆಯನ್ನ ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಇದನ್ನ ಮಕ್ಕಳು ಚೆನ್ನಾಗಿ ಕೇಳಿ ಹಾಗೂ ಮನನ ಮಾಡಿ. ಬಾಬಾರವರು ಏನು ತಿಳಿಸಿದ್ದಾರೆ ಅದನ್ನ ಸ್ಮರಣೆ ಮಾಡಬೇಕು. ಶಿವತಂದೆ ಮತ್ತು ಆಸ್ತಿಯನ್ನ ಅವಶ್ಯ ನೆನಪು ಮಾಡಬೇಕು. ತಂದೆ ಕೈಯಲ್ಲಿ ಸ್ವರ್ಗವನ್ನ ತಂದಿದ್ದಾರೆ. ಪವಿತ್ರರೂ ಸಹ ಆಗಬೇಕಾಗಿದೆ. ಪವಿತ್ರರಾಗುವುದಿಲ್ಲವೆಂದರೆ ಶಿಕ್ಷೆಯನ್ನ ಪಡೆಯಬೇಕಾಗುತ್ತದೆ. ಪದವಿಯು ಚಿಕ್ಕದಾಗಿ ಬಿಡುತ್ತದೆ. ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯಬೇಕೆಂದರೆ ಚೆನ್ನಾಗಿ ಧಾರಣೆ ಮಾಡಬೇಕು. ತಂದೆಯು ದಾರಿಯನ್ನು ಸಹಜವಾಗಿ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನ ಚೆನ್ನಾಗಿ ತಿಳಿದುಕೊಂಡು ಮನನ ಮಾಡಬೇಕು. ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನ ವ್ಯರ್ಥವಾಗಿ ಕಳೆಯಬಾರದು. ತಂದೆಯನ್ನು ನೆನಪು ಮಾಡುವಾಗ ಕಣ್ಣುಗಳನ್ನ ಮುಚ್ಚಿ ಕುಳಿತುಕೊಳ್ಳಬಾರದು. ಶ್ರೀಕೃಷ್ಣನ ರಾಜ್ಯದಲ್ಲಿ ಬರಬೇಕೆಂದರೆ ವಿದ್ಯೆಯನ್ನ ಚೆನ್ನಾಗಿ ಓದಬೇಕು. ವರದಾನ: ಮನಸ್ಸು ಬುದ್ಧಿಯನ್ನ ಜಂಜಾಟಗಳಿಂದ ದೂರ ಸರಿದು ಮಿಲನ ಮೇಳ ಆಚರಿಸುವಂತಹ ಆಕರ್ಷಣೆಗಳಿಂದ ಮುಕ್ತ ಆಗಿರಿ. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಈ ಜಂಜಾಟ ಪೂರ್ತಿ ಆದರೆ ನಮ್ಮ ಅವಸ್ಥೆ ಅಥವಾ ಸೇವೆ ಚೆನ್ನಾಗಿ ಆಗಿಬಿಡುತ್ತದೆ ಎಂದು. ಆದರೆ ಜಂಜಾಟ ಬೆಟ್ಟದ ಸಮಾನವಾಗಿರತ್ತೆ. ಬೆಟ್ಟ ಸರಿಯುವುದಿಲ್ಲ. ಆದರೆ ಎಲ್ಲಿ ಜಂಜಾಟವಿರುತ್ತದೆ ಅಲ್ಲಿ ನಮ್ಮ ಮನಸ್ಸು ಬುದ್ಧಿಯನ್ನ ಬೇರೆಯಾಗಿಡಿ. ಹಾರುವ ಕಲೆಯಿಂದ ಜಂಜಾಟಗಳ ಬೆಟ್ಟದ ಮೇಲೆ ಹೋಗಿಬಿಡಿ. ಆಗ ಬೆಟ್ಟವೂ ಸಹ ನಿಮಗೆ ಸಹಜ ಎಂದು ಅನುಭವ ಆಗುವುದು. ಘರ್ಷಣೆಗಳ ಪ್ರಪಂಚದಲ್ಲಿ ಜಂಜಾಟವಂತೂ ಬಂದೇ ಬರುವುದು. ನೀವು ಅದರಿಂದ ಮುಕ್ತರಾಗಿ ಆಗ ಮಿಲನದ ಮೇಳ ಆಚರಿಸಲು ಸಾಧ್ಯ. ಸ್ಲೋಗನ್: ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವಂತಹವರೇ ಹೀರೋ ಪಾತ್ರಧಾರಿಗಳು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.